ಅವ್ರು ಹೇಳಿದ ನಿಜ ಅಲ್ವಾ? ನಮ್ಮನೆ ಹೆಣ್ಮಗಳು ಎಲ್ಲೋ ಕೊರಗ್ತಾ ಇದ್ರೆ ನಮ್ಮನೆಗೆ ಹೇಗ್ರಿ ಏಳಿಗೆ ಆಗತ್ತೆ? ಹಾಗಂತ ಈಗ ನನ್ನನ್ನು ಏನು ಮಾಡುವಂತಿಲ್ಲ ಅಂತ. ಹೀಗೆಲ್ಲ ಮಾಡ್ಕೊಂಡಿದ್ದು ಅವಳೇ ಅಲ್ವಾ? ನಮ್ಮ ಮಾತು ಕೇಳಿದಿದ್ರೆ ಹೀಗೆಲ್ಲ ಆಗ್ತಿತ್ತ? ನೋಡಿ, ಅವಳು ಯಾರನ್ನೋ ಪ್ರೀತಿಸಿ ಮದುವೆ ಆದ್ಲು ಅಂತ ಪ್ರತಿ ಕ್ಷಣನೂ ಅವಳನ್ನ ದ್ವೇಷ ಮಾಡ್ಕೊಂಡೇ ಬಂದ್ರೆ ಹೊರತು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಅವಳ ಪರಿಸ್ಥಿತಿನ ನೀವು ಯೋಚನೆ ಮಾಡಲಿಲ್ಲ. ಈಗ ನಮ್ಮ ಮನೆಗೆ ಒಳ್ಳೇದಾಗ್ತಾ ಇಲ್ಲ, ಅದಕ್ಕೆ ಕಾರಣ ಅವಳು ಕಣ್ಣೀರೇ ಆಗಿರ್ಬೋದಲ್ವಾ? ಅವಳು ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾಳೆ ಅಂತ ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ ರೀ. ಹೊಟ್ಟೆಲಿ ಹುಟ್ಟೇ ಇರೋ ಮಗನ್ನ ಕಾಪಾಡ್ಕೊಳ್ಳೋಕ್ಕೆ ಅದೆಷ್ಟು ಕಷ್ಟಪಟ್ಲು. ಅವನು ಹೊರಗಡೆ ಬಂದ ಅಂತ ಖುಷಿ ಪಡೋ ಅಷ್ಟಿಗೆ ಅಳಿಯ ಜೈಲ್ ಪಾಲಾಗಿದ್ದಾನೆ. ಈಗ ಅವಳ ಪರಿಸ್ಥಿತಿ ಹೇಗಿರ್ಬೇಕಲ್ವಾ? ಇಂಥ ಸಮಯದಲ್ಲಿ ಹೆತ್ತು ಮಕ್ಕಳು ಕೂಡ ಅವಳ ಸಹಾಯಕ್ಕೆ ಬರಲಿಲ್ಲ. ಅವಳಿಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇರಬೇಕಾದ್ರೆ ನೀವು ಹೋಗಿ ಅವಳ ಜೊತೆಲಿ ನಿಂತ್ರೆ ಅವಳಿಗೆ ಧೈರ್ಯ ಬರುತ್ತೆ ರೀ. ಏನು ಹೇಳ್ತಾ ಇದ್ದೀನರ್ಥ? ನಾನು ಅವಳ ಮುಂದೆ ಹೋಗಿ ನಂದೇ ಎಲ್ಲ ತಪ್ಪು ಕ್ಷಮಿಸ್ಬಿಡು ಅಂತ ಕೇಳೋಕ್ಕಾಗತ್ತಾ? ಈ ಹಟ್ಟಿಂದನೇ ನಿಮ್ಮ ಮನಸ್ಸಲ್ಲಿ ದ್ವೇಷ ಮನೆ ಮಾಡಿರೋದು. ಒಂದ್ಸರಿ ಮನುಷ್ಯತ್ವದಿಂದ ಯೋಚನೆ ಮಾಡ್ರಿ. ಸಾವು ಅನ್ನೋದು ಯಾವಾಗ ಯಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಸಾಯೋವರೆಗೂ ದ್ವೇಷ ಮಾಡಿ ನೀವೇನ್ರಿ ಸಾಧಿಸ್ಬೇಕಾಗಿದೆ? ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ಹೆಣ್ಣಿಗೆ ತವ್ರ ಮನೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿಲ್ವಾ? ಅವಳು ಅಣ್ಣ ಅಂತ ನಿಮ್ಮ ಬಗ್ಗೆ ನೂರಾರು ಕನಸುಗಳು ಹೊತ್ಕೊಂಡಿದ್ದಾಳೆ. ತಾನು ಕಷ್ಟದಲ್ಲಿದ್ರು ತನ್ನ ಅಣ್ಣನ ಮನೆ ಚೆನ್ನಾಗಿರ್ಬೇಕು ಅಂತ ಬಯಸೋಳು ಅವಳು. ನೀವು ಹೋಗಿ ಅವಳ ಮುಂದೆ ನಿಂತ್ಕೊಂಡ್ರೆ ಸಾಕು, ಎಲ್ಲ ನೋವು ಮರ್ತು ಬಿಡ್ತಾಳೆ. ನೀವಿಬ್ರು ಒಂದಾಗದನ್ನ ನೋಡೋದಕ್ಕೆ ಎಷ್ಟು ವರ್ಷದಿಂದ ನಾನು ಕಾಯ್ತಾ ಇದ್ದೀನಿ ಗೊತ್ತಾ? ಈಗ ಅದಕ್ಕೆ ಕಾಲ ಬದಲಿದೆ ಅನ್ಸುತ್ತೆ. ನೀವೀಗ ಮನಸ್ಸು ಬದಲಾಯಿಸಿದ್ರೆ ಎಲ್ಲ ಒಳ್ಳೇದಾಗತ್ತೆ ರೀ. ಬದುಕಿನಲ್ಲಿ ಬಾಂಧವ್ಯನ್ ಮರೆತು ಬದುಕೋಕ್ಕಾಗಲ್ಲ ಅಲ್ವಾ? ಸರಿ ಸರಿ, ನೀನು ಹೇಳಿದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಿಮ್ಮ ಬಾಯಿಂದ ಇಂಥ ಮಾತು ಕೇಳಿ ತುಂಬ ಖುಷಿ ಆಗ್ತಿದೆ ರೀ. ನಾನು ಈಗಲೇ ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಬಿಟ್ಟು ಬರ್ತೀನಿ.